ಎಲ್ಲರಿಗೂ ನಮಸ್ಕಾರ. ಇವತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸುವಂಥ ಒಂದು ಮಂತ್ರನ ಹೇಳ್ತೀನಿ. ಮ್ಯಾಜಿಕ್ ಮಂತ್ರ ಅಂತಲೇ ಹೇಳ್ಬೋದು. ಪ್ರತಿದಿನ 9 ನಿಮಿಷ ಈ ಮಂತ್ರನ ಹೇಳೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಹೆಚ್ಚಾಗುತ್ತೆ, ಬ್ಲಡ್ ಪ್ರೆಷರ್ BPನೂ ಕಂಟ್ರೋಲ್ಗೆ ಬರುತ್ತೆ, ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ಸು ಡಿಪ್ರೆಷನ್ ಏನಾರು ಆಗ್ತಿದ್ರೆ ಅದು ಕೂಡ ಕಂಟ್ರೋಲ್ಗೆ ಬರುತ್ತೆ. ಸುಳ್ಳಲ್ಲ, ಇದ್ರ ಮೇಲೆ ರಿಸರ್ಚ್ ಕೂಡ ಆಗಿದೆ. ನೋಡಿ, ನಾನು ರಿಸರ್ಚ್ ಪೇಪರ್ಸ್ ಕೂಡ ಹಾಕ್ತೀನಿ. ಪ್ರತಿದಿನ 9 ನಿಮಿಷ ಮಾಡಿದ್ರೆ ಸಾಕು. 9 ನಿಮಿಷನ ಅನ್ಕೋಬೇಡಿ, ನೀವು 10 ರೀಲ್ಸು ಶಾರ್ಟ್ಸು ನೋಡಿದ್ರೆ ಎಷ್ಟು ಟೈಪ್ ಆಗುತ್ತೆ? ಗಂಟೆಗಟ್ಟಲೆ ಶಾರ್ಟ್ಸು ರೀಲ್ಸು ನೋಡ್ತಾ ಇದ್ದೀರಾ. ಅಂಥದ್ರಲ್ಲಿ 9 ನಿಮಿಷ ಧ್ಯಾನ ಮಾಡೋ ರೀತಿ ಈ ಮಂತ್ರನ ಹೇಳಿ ಸಾಕು, ನಿಮ್ಮ ಆರೋಗ್ಯ ಜಾಸ್ತಿ ಆಗುತ್ತೆ. ಅದೇ ಮಂತ್ರ ಅಂತೀರಾ? ಅದೇ ವಿಠ್ಠಲ ಮಂತ್ರ. ವಿಠ್ಠಲ, ವಿಠಲ ಅಲ್ಲ, ವಿಠ್ಠಲ. ಹಾಂ, ಕರೆಕ್ಟ್. ವಿಠ್ಠಲ 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 ವಿಠ್ಠಲ. ನನ್ನ ಜೊತೆ ಒಂದ್ಸಲ ಹೇಳಿ. ವಿಠ್ಠಲ 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 ವಿಠ್. ನೀವು ನನ್ನ ಜೊತೆ ಈ ಮಂತ್ರನ ಹೇಳಿದರೆ ನಿಮ್ಮ ಹೃದಯದ ಭಾಗದಲ್ಲಿ ಒಂದು ಸೆನ್ಸೇಷನ್, ವೈಬ್ರೇಷನ್ ಆಗಿರುತ್ತೆ. ನಮ್ಮ ಪೂರ್ವಿಕರು ಪಂಢರಾಪುರ ಯಾತ್ರೆ ಮಾಡಬೇಕಾದ್ರೆ, ಅಂದರೆ ಮಹಾರಾಷ್ಟ್ರದಲ್ಲಿರುವಂಥ ವಿಠ್ಠಲ ದೇವಸ್ಥಾನಕ್ಕೆ 18ರಿಂದ 20 ದಿನ ಕಾಲ್ನಡಿಗೆಯಲ್ಲೇ ಹೋಗ್ತಾಯಿದ್ರು. ಆಲ್ಮೋಸ್ಟ್ ಒಂದು 250 ಕಿಲೋಮೀಟರಷ್ಟು ಕಾಲ್ನಡಿಗೆಯಲ್ಲೇ ಹೋಗ್ತಾಯಿದ್ರು. ಅವ್ರಿಗೆ ಯಾವ ಆಯಾಸನೂ ಬರ್ತಿರ್ಲಿಲ್ಲ, ಉಸಿರಾಟದ ತೊಂದರೆ ಆಗ್ತಿರ್ಲಿಲ್ಲ, ಸುಸ್ತಾಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಅವರು ದಾರಿ ಉದ್ದಕ್ಕೂ, ಅವರ ಪ್ರಯಾಣದ ಉದ್ದಕ್ಕೂ ವಿಠ್ಠಲ 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 ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು. ಅದರಿಂದ ಅವರಿಗೆ ಉಸಿರಾಟದ ತೊಂದರೆ ಏನೂ ಆಗ್ತಿರ್ಲಿಲ್ಲ, ಹೃದಯದ ಸಂಬಂಧಿತ ತೊಂದರೆಗಳು ಆಗ್ತಾ ಇರಲಿಲ್ಲ, ಅವರ ಪ್ರಯಾಣ ಸುಗಮವಾಗಿತ್ತು. ಈ ಕಥೆನ ತಿಳಿದಂತಹ ರಿಸರ್ಚರ್ಸು ಈ ವಿಠ್ಠಲ ಪದದಲ್ಲಿ ಅಂಥದ್ದು ಏನಿದೆ ಅಂತ ರಿಸರ್ಚ್ ಕೂಡ ಮಾಡಿ ಈ ಮಂತ್ರದಿಂದ ಹೃದಯದ ಸಮಸ್ಯೆಗಳು ಆದಷ್ಟು ಕಡಿಮೆ ಆಗುತ್ತೆ ಅಂತ ಪ್ರೂವ್ ಕೂಡ ಆಗಿದೆ. ಹಾಗಂತ ನಿಮಗೆ ಸೀರಿಯಸ್ ಹೃದಯದ ತೊಂದರೆಗಳೇನಾರು ಇದ್ದರೆ ನಾಳೆಯಿಂದ ಕೂತ್ಕೊಂಡು ಈ ಮಂತ್ರ ಹೇಳಿದ ತಕ್ಷಣ ವಾಸಿ ಆಗುತ್ತಾ ಅಂತ ಕೇಳಬೇಡಿ. ನೀವು ಡಾಕ್ಟರ್ಗೆ ತೋರಿಸಿ ಮೆಡಿಸಿನ್ ತಗೊಳ್ಳೇಬೇಕು. ಅದ್ರ ಜೊತೆಗೆ ಈ ಮಂತ್ರನ 9 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡಿ, ಆದಷ್ಟು ಬೇಗ ಸರಿ ಹೋಗ್ತೀರಾ, ಆದಷ್ಟು ಬೇಗ ಕ್ಯೂರ್ ಆಗುತ್ತೆ. ಇನ್ನು ಹೃದಯದ ಸಮಸ್ಯೆಗಳು ಯಾವುದು ಬರಬಾರ್ದು ಅಂತಂದರೆ ಪ್ರತಿದಿನ ನೀವು ಧ್ಯಾನ ಮಾಡಬೇಕಾದ್ರೆ ಈ ವಿಠ್ಠಲ ಮಂತ್ರವನ್ನು 9 ನಿಮಿಷ ಪಠಿಸೋದ್ರಿಂದ ನಿಮ್ಮ ಹೃದಯ ಯಾವಾಗಲೂ ಚೆನ್ನಾಗಿರುತ್ತೆ, ಯಾವುದೇ ತೊಂದರೆ ಆಗಲ್ಲ. ನಾನು ಈ ವಿಠ್ಠಲ ಮಂತ್ರನ ಪೂಜೆ ಮಾಡಬೇಕಾದ್ರೆ ಮಾಡ್ತೀನಿ. ನೀವು ಪೂಜೆ ಮಾಡಬೇಕಾದ್ರೂ ಮಾಡ್ಬೋದು, ಅಥವಾ ಮೆಡಿಟೇಷನ್ ಧ್ಯಾನ ಮಾಡಬೇಕಾದ್ರೆ ಮಾಡ್ಬೋದು. ಆದರೆ 9 ನಿಮಿಷನಾದರೂ ಮಾಡಬೇಕು ಒಳ್ಳೆ ರಿಸಲ್ಟ್ ಬರೋದಕ್ಕೆ. ಇಂಥ ಒಳ್ಳೆಯ ವಿಷಯದ ಬಗ್ಗೆ ಡೀಟೇಲ್ ಆಗಿ ನಮ್ಮ ಸೋಷಿಯಲ್ ವಾಣಿ ಕನ್ನಡ ಅವರು 1 ವರ್ಷದಿಂದನೇ ವಿಡಿಯೋ ಮಾಡಿದ್ದಾರೆ. ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂತಂದರೆ ಆ ವಿಡಿಯೋನ ಒಂದ್ಸಲ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರ ಹೃದಯ ಕೂಡ ಚೆನ್ನಾಗಿರಬೇಕಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.